ಮೂವಿ ಬಗ್ಗೆ ಮಾತಾಡೋದು ಬೇಡ ಅನ್ಕೊಂಡೆ. ಯಾಕಪ್ಪ ಮೂವಿ ಚೆನ್ನಾಗಿಲ್ವಾ, ಇಲ್ಲ ಅಷ್ಟು ಸಖತ್ತಾಯ್ತಾ, ಮಾತಾಡ್ಲಿಲ್ಲ ಅಂದ್ರೂ ಓಡುತ್ತೆ, ಅದೆಲ್ಲ ತಿಳ್ಕೊಳ್ಳೋಣ. ಫಸ್ಟ್ ಟೈಮ್ ಯಾರು ನಮ್ಮ ಚಾನಲ್ ವಿಸಿಟ್ ಮಾಡಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಅಂತ ಹೇಳ್ತಾ ಅದ್ರ ಪಕ್ಕದಲ್ಲಿ ಬೆಲ್ ಬಟನ್ ಇದೆ, ಅದನ್ನು ಕ್ಲಿಕ್ ಮಾಡ್ಕೊಂಬಿಡಿ. ಬನ್ನಿ ಮೂವಿ ಬಗ್ಗೆ ಹೋಗೋಣ. ಮೂವಿ ಹೇಗಿದೆ, ಅಷ್ಟೊಂದು ಬ್ಯಾಡ್ ರಿವ್ಯೂಸ್ ಯಾಕೆ ಬರ್ತಾ ಇದೆ, ಆ್ಯಂಡ್ ಅಷ್ಟೊಂದು ಹೈಪ್ ಇದ್ದಿದ್ದು ಎಲ್ಲಿ ಸಡನ್ ಆಗಿ ಇದಾಗೋಯ್ತು. ಎಷ್ಟೊಂದು ಥಿಯೇಟರ್ಗಳಲ್ಲಿ ಥಿಯೇಟರ್ ಫುಲ್ ಆಗ್ತಾನೆ ಇಲ್ಲ ಸೀಟ್ಸು. ಎಲ್ಲ ಕಡೆ ಆಲ್ಮೋಸ್ಟ್ ಅರ್ಧ ಅನ್ಕೊಬೋದು. ಕನ್ನಡ ಲ್ಯಾಂಗ್ವೇಜು, ತೆಲುಗು ತಮಿಳೆಲ್ಲ ಹೆಂಗ್ ಓಡ್ತಾ ಇದೆ ಗೊತ್ತಿಲ್ಲ. ನಮಗೆ ಬೇರೆ ಭಾಷೆ ಅರ್ಥ ಆಗಲ್ಲ, ನಾವು ಬೇರೆ ಭಾಷೆಗೆ ಹೋಗಿ ನೋಡಲ್ಲ. ಕನ್ನಡ ಅರ್ಥ ಆಗುತ್ತೆ, ಕನ್ನಡದಲ್ಲಿ ಬಿಟ್ಟರೆ ಅದಕ್ಕೆ ಹೋಗಿ ನೋಡಿ ಕನ್ನಡದಲ್ಲೇ ರಿವ್ಯೂ ಮಾಡ್ತಾ ಇದ್ದೀವಿ. ಬೇರೆ ಭಾಷೆದ್ದು ಬಗ್ಗೆ ಗೊತ್ತಿಲ್ಲ ನಮಗೆ. ಇನ್ನು ಅವ್ರ ಸ್ಟೇಟಲ್ಲೇ ಎಷ್ಟೊಂದು ಜನ ನೆಗೆಟಿವ್ ರಿವ್ಯೂಸ್ ಕೊಟ್ಟಿದ್ದಾರೆ. ಹಂಗಿದೆ ಮೂವಿ, ಹಿಂಗಿದೆ, ಹಂಗಿಲ್ಲ ಹಿಂಗಿಲ್ಲ ಅಂತ. ಮೂವಿ ಏನು ಅಂದರೆ ಮೇನ್ ಪಾಯಿಂಟ್ ಆಡಿಯನ್ಸ್, ನಾನು ಎಷ್ಟೊಂದು ಜನದ ಬಗ್ಗೆ ವಿಚಾರಿಸಿದ್ದು, ಪಬ್ಲಿಕ್ ರಿವ್ಯೂ ಎಲ್ಲ ತಗೊಂಡಿದ್ದು, ಅವ್ರು ಹೇಳ್ತಾ ಇರೋದು ಎಕ್ಸ್ಪೆಕ್ಟೇಷನ್ಸ್ ಇಲ್ಲಿತ್ತು, ಮೂವಿ ಈ ಲೆವೆಲಲ್ಲಿ ಇದೆ ಅಂದರೆ ಎಕ್ಸ್ಪೆಕ್ಟೇಷನ್ಸ್ ರೀಚ್ ಆಗಿಲ್ಲ. ಅದೊಂದು ಬಿಟ್ಟರೆ ಮೂವಿ ಫಸ್ಟ್ ಹಾಫಲ್ಲಿ ಅಷ್ಟು ಹೈಪ್ ಇಲ್ಲ ಅಂದ್ರೂ ಸೆಕೆಂಡ್ ಹಾಫು ಕ್ಯಾರಿ ಓವರ್ ಮಾಡಿದ್ದಾರೆ, ಚೆನ್ನಾಗಿದೆ ಸೆಕೆಂಡ್ ಹಾಫಲ್ಲಿ. ಆ್ಯಂಡ್ ಎಷ್ಟೊಂದು ಜನ ಹೇಳ್ತಾ ಇರೋದು ಕಾಂತಾರದು ಸೀನ್ಸ್ ಮೈಂಡಲ್ಲಿ ಇಟ್ಕೊಂಡು ಶೂಟ್ ಮಾಡಿದ್ದಾರೆ, ಇಲ್ಲ ಕಾಪಿ ಥರ ಮಾಡಿದ್ದಾರೆ, ಸ್ಟಾರ್ಟಿಂಗ್ ಒಂದು ಸ್ವಲ್ಪ KGF ಥರ ಮಾಡಿದ್ದಾರೆ ಅಂತ. ಆ ಥರ ಮಾಡಿದ್ದಾರೆ, ಈ ಥರ ಮಾಡಿದ್ದಾರೆ ಅಂತ ಮಾತಾಡಕ್ಕೆ ಹೋದರೆ ಮುಂದಕ್ಕೆ ಏನು ಇವಾಗ ಹೆಂಗಿದೆ ಅಂದರೆ, ಜನ ಎಲ್ಲ ಥರನೂ ಟ್ರೈ ಮಾಡಿದ್ದಾರೆ. ನಾವು ಏನೇ ಮಾಡೋಕ್ಕೋದ್ರೂ ಯಾವ್ದಾರ ಒಂದು ಕಂಪೇರ್ ಮಾಡೇ ಮಾಡ್ತಾರೆ ಜನ. ಅದನ್ನೆಲ್ಲ ತಲೆಗೆ ಹಾಕೋಬೇಡ್ದು. ಅವ್ರ ಫಿಲಮ್ ಅವ್ರಿಗೆ, ಇವ್ರ ಫಿಲಮ್ ಇವ್ರಿಗೆ, ಬೇರೆ ಭಾಷೆ ಅದ್ರ ಬಗ್ಗೆ ಏನಪ್ಪ ಹಿಂಗೆ ಮಾತಾಡ್ತಾವನೆ ಅಂತ ಏನಾರ ಅನ್ಕೊಳ್ಳಿ, ಅದು ನನಗೆ ಗೊತ್ತಿಲ್ಲ. ನನ್ಗನ್ಸಿ ನಾನು ಹೇಳ್ತಾ ಇದ್ದೀನಿ. ಇವಾಗ ಏನೂ ಇಲ್ಲ, ದೇವ್ರದ್ದು ಎಲ್ಲ ಥರ ಮಾಡಿದ್ದಾರೆ, ಫೈಟಿಂಗ್ದು ಈ ಥರ ಎಲ್ಲ ಜಾನರಲ್ಲೂ ಮೂವೀಸ್ ಬಂದ್ಬಿಟ್ಟಿದೆ, ಎಲ್ಲ ಲ್ಯಾಂಗ್ವೇಜಸಲ್ಲೂ. ಇವಾಗ ಯಾರೇ ಹೊಸ್ದಾಗಿ ಯಾವುದೇ ಫಿಲಮ್ ಮಾಡೋಕೆ ಹೋದ್ರೂ ಅದನ್ನ ಆ ಫಿಲಮ್ಗೆ ಈ ಫಿಲಮ್ಗೆ ಕಂಪೇರ್ ಮಾಡೇ ಮಾಡ್ತಾರೆ. ಸ್ಟಾರ್ಟಿಂಗ್ ಒಂದು ಸ್ವಲ್ಪ 15-20 ಮಿನಿಟ್ಸ್ ಬೋರ್ ಆಗ್ಬೋದು ಫಿಲಮು. ಅದು ಯಾವುದೋ ಬೇರೆ ಲ್ಯಾಂಗ್ವೇಜಸ್ ಎಲ್ಲ ಬರುತ್ತೆ, ಅದೆಲ್ಲ ಫಿಲಮ್ ಬಿಟ್ಕೊಡಲ್ಲ. ಅಕಸ್ಮಾತ್ ಏನಾರ ಫಿಲಮ್ ಸ್ಟೋರಿ ಲೀಕ್ ಆಯಿತು ಸೆಂಟ್ರಲ್ ಹೇಳ್ಬೇಕಾರೆ ಅಂದರೆ ಬೇಜಾರು ಮಾಡ್ಕೋಬೇಡಿ, ಹೋಗಿ ಎಲ್ಲ ಥಿಯೇಟ್ರಲ್ಲಿ ನೋಡಿ. ಒನ್ ಟೈಮ್ ವಾಚೇಬಲ್ ಅಂತ ಹೇಳ್ತೀನಿ ಮೂವಿ, ಒನ್ ಟೈಮ್ ವಾಚೇಬಲ್ ಅಂತ ಹೇಳ್ತಾ ಬನ್ನಿ ಸ್ಟೋರಿಗೆ ಹೋಗೋಣ. ಸ್ಟೋರಿ ಏನಿಲ್ಲ, ಮಿಡಲ್ ಕ್ಲಾಸ್ ಹುಡುಗ ಅವನ ಮನೆತನದ ಹೆಸರಿಗೋಸ್ಕರ ಯಾವ ಮಟ್ಟಕ್ಕೆ ಬೇಕಾರ ಹೋಗ್ಬೋದು ಅನ್ನೋದು ಒನ್ ಲೈನ್ ಸ್ಟೋರಿ ಫಿಲಮ್ ಪುಷ್ಪದು. ಪಾರ್ಟ್ 1 ಎಷ್ಟೊಂದು ಜನ ನೋಡಿದಿರ, ಇನ್ನು ಎಷ್ಟೊಂದು ಜನ ನೋಡೇ ಇರಲ್ಲ ಪಾರ್ಟ್ 1. ಈಗ ಹೈಪ್ ಕ್ರಿಯೇಟ್ ಆಗಿರೋದು ಪುಷ್ಪ 2ಗೋಸ್ಕರ. ಅದರಿಂದ ಪುಷ್ಪ 1 ಎಷ್ಟೊಂದು ಜನ ಈಗ ನೋಡಿ ಆಮೇಲೆ ಪುಷ್ಪ 2 ನೋಡ್ತಾ ಇದ್ದೀರಾ, ಅಥವಾ ಪುಷ್ಪ 2 ನೋಡ್ಕೊಂಬಂದು ಪುಷ್ಪ 1 ನೋಡ್ತಾ ಇದ್ದೀರಾ. ಅದೆಲ್ಲ ಬಿಡಿ, ಅದು ನಿಮ್ಮ ಇಷ್ಟ. ಪಾರ್ಟ್ 1 ಏನು ಕ್ಯಾರಿ ಆಯಿತು, ಅವರು ಅಲ್ಲಿಂದ ಇಲ್ಲಿಗೆ ಬಂದರು, ಇವಾಗ ಇಲ್ಲಿಂದ ಇಲ್ಲಿಗೆ ಹೆಂಗೆ ಹೋಗ್ತಾರೆ ಅನ್ನೋದು ಒಂದು ಹೈಪು. ಎಲ್ಲರಿಗೂ ಏನು ಅಷ್ಟು ದುಡ್ಡು ಮಾಡಿದ್ರು, ನೆಕ್ಸ್ಟ್ ಅದನ್ನ ಜೀವನ ಹೆಂಗೆ ಮಾಡ್ತಾರೆ, ಅದನ್ನ ಹೆಂಗೆ ಉಳಿಸ್ಕೊಂಡು ಹೋಗಿ ನೆಕ್ಸ್ಟ್ ಏನು ಮಾಡ್ತಾರೆ ಅನ್ನೋದು ಪುಷ್ಪ 2 ತೋರಿಸಿದ್ದಾರೆ. ಸ್ಟಾರ್ಟಿಂಗಿಂದ ಇದು ಮಾಡ್ಕೊಂಬಂದ್ರೆ ಅವ್ರ ಮಾಮೂಲಿ ಅವ್ರದ್ದು ಲೋಕಲಲ್ಲಿ ಇರುತ್ತೆ ಡೀಲಿಂಗ್ಸ್ ಎಲ್ಲ. ನೆಕ್ಸ್ಟು ಸ್ವಲ್ಪ ಮೀಡಿಯಮ್ಗೆ ಹೋಗಿ ಆಮೇಲೆ ಲೋಕಲ್ 3 ಸ್ಟೆಪ್ ನೆಕ್ಸ್ಟ್ಗೆ ಹೋಗುತ್ತೆ. ಫಸ್ಟು ಸ್ಟೇಟ್ ಒಳಗಿರುತ್ತೆ, ಕಂಟ್ರಿ, ಆಮೇಲೆ ಇಂಟರ್ನ್ಯಾಷನಲ್ಗೆ ಹೋಗುತ್ತೆ. ಅಲ್ಲಿ ಆ ಲೆವೆಲ್ಗೆ ಸ್ವಲ್ಪ ಬಿಸ್ನೆಸ್ನ ಇಂಪ್ರೂವ್ ಮಾಡ್ತಾರೆ. ಇಂಪ್ರೂವ್ ಮಾಡೋದಕ್ಕೆ ಸೆಂಟ್ರಲ್ ಏನೇನಾಗುತ್ತೆ, ಅಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ ಮುಂಚೆ ಪಾರ್ಟ್ 1 ತೋರಿಸಿದ್ರು. ಒಂದು ಚೆಕ್ ಪೋಸ್ಟ್ ಪಾಸ್ ಆಗೋಕ್ಕೆ ಏನೇನೆಲ್ಲ ಆಗುತ್ತೆ ಅಂತ ಅಲ್ಲಿ ತೋರಿಸಿದ್ರು ಆ ಲೆವೆಲಲ್ಲಿ. ಅಂದರೆ ಅದರಲ್ಲೂ ವಾಟರಲ್ಲೇ ಹೋಗೋದು, ಅಂದರೆ ಅಲ್ಲಲ್ಲೇ ಎಲ್ಲೆಲ್ಲಿ ಜನನ ಎಬ್ಬರಿಸ್ಬೇಕು ಮನಗಿರೋರ್ನ ಅಲ್ಲಲ್ಲಿ ಚೆನ್ನಾಗಿ ಎಬ್ಬರಿಸ್ತಾರೆ. ಫಿಲಮ್ ಹಿಂಗೆ ಹೋಗ್ತಾ ಇದೆ ಅನ್ಕೋತೀವಿ, ಸಡನ್ನಾಗಿ ಹೈಪ್ ತೊಗೊಳುತ್ತೆ, ಸಡನ್ನಾಗಿ ಡೌನ್ ಆಗುತ್ತೆ, ಸಡನ್ನಾಗಿ ಹೈಪ್ ತೊಗೊಳುತ್ತೆ, ಸಡನ್ನಾಗಿ ಡೌನ್ ಆಗುತ್ತೆ. ಸೆಂಟಿಮೆಂಟಲ್ಲಿ ಎಲ್ಲಿ ಕಟ್ ಹಾಕಬೇಕು ಅಲ್ಲಿ ಕಟ್ ಹಾಕಿದ್ದಾರೆ, ಹೈಪಲ್ಲಿ ಎಲ್ಲಿ ಕಟ್ ಹಾಕಬೇಕು ಅಲ್ಲಿ ಕಟ್ ಹಾಕಿದ್ದಾರೆ. ಮೂವಿ ಚೆನ್ನಾಗಿ ಹೋಗಿದೆ. ಆ್ಯಂಡ್ ಅವ್ರದ್ದು ಇನ್ನೊಂದು ಶೇಡು, ಅದರಲ್ಲಿ ಅಮ್ಮನವ್ರ ಪಾತ್ರ ಅಂದರೆ ಆ ಥರ ಹೆಣ್ದೇವ್ರ ಪಾತ್ರದಲ್ಲಿ ಒಂದು ಸ್ವಲ್ಪ ಹೋಗುತ್ತೆ. ಅದು ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಆ ವಿಜುವಲ್ಸ್ಗೂ ಅವ್ರ ಕ್ಯಾರೆಕ್ಟರ್ಗೂ ಅವ್ರ ಡ್ರೆಸ್ಸಿಂಗು ಸಖತ್ತಾಗಿದೆ. ಆ ಸೀನ್ ನೋಡಿದ್ರೆ ನೀವು ಇನ್ನೊಂದು 2 ಸಲ ನೋಡಬೇಕು ಅನ್ಕೋತೀರಾ, ಅಷ್ಟು ಚೆನ್ನಾಗಿದೆ ಆ ಸೀನಲ್ಲಿ. ಡಿಸ್ಕಲ್ಲಿ ನೋಡ್ತಾ ಇದ್ದೀರಾ ಆ ಕಡೆ ಸೀನು, ಸಖತ್ತಾಗಿದೆ ಮಾತ್ರ. ಮೂವಿ ಕಂಪ್ಲೀಟಾಗಿ ಒನ್ ಟೈಮ್ ವಾಚಬಲ್ ಅಂತ ಹೇಳ್ತೀನಿ. ಯಾರ ಇನ್ನೊಂದ್ಸಲಿ ನೋಡಬೇಕು ಅನ್ಕೊಂಡವ್ರು, ಅವ್ರ ಅಭಿಮಾನಿಗಳು ನೋಡ್ಬೋದು, ನಾವೇನು ಬೇಡ ಅಂತ ಹೇಳ್ತಾ ಇಲ್ಲ. ಮೂವಿ ಮಾತ್ರ ಸಖತ್ತಾಗಿದೆ. ಬೇರೆ ಭಾಷೆಯಲ್ಲಿ ಅವ್ರು ಹಂಗಂದ್ರು, ನಮ್ಮ ಕನ್ನಡದಲ್ಲಿ ಇವ್ರು ಹಿಂಗಂದ್ರು. ಮೂವಿ ಎಷ್ಟೊಂದು ಜನ ಕರ್ನಾಟಕದಲ್ಲಿ ಬ್ಯಾನ್ ಮಾಡಬೇಕು ಅಂದ್ಕೊಂಡ್ರು, ಅದೆಲ್ಲ ಬೇರೆ ಬೇರೆ ವಿಷಯ. ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂದರೆ ಬೇಕಾದ್ರೆ ಮಾಡ್ತೀನಿ. ಆ್ಯಂಡ್ ಗುರುವಾರ ರಿಲೀಸ್ ಆಗಿದ್ದು ಮೂವಿ ಬುಧವಾರ ನೈಟೇ ರಿಲೀಸ್ ಆಯಿತು. ಒಂದು ಶೋ ಓಡ್ತು, ನೈಟ್ ಶೋ ಕ್ಯಾನ್ಸಲ್ ಮಾಡಿಸಿದ್ರು. ಅದ್ರ ಬಗ್ಗೆನೂ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದ್ರೆ ಕಮೆಂಟಲ್ಲಿ ತಿಳಿಸಿ, ಅದ್ರ ಬಗ್ಗೆನೂ ವಿಡಿಯೋ ಮಾಡೋಣ.
ಮೂವಿ ಮಾತ್ರ ಸಖತ್ತಾಗಿದೆ, ಒನ್ ಟೈಮ್ ವಾಚಬಲ್ ಅಂತ ಹೇಳ್ತಾ ಮೂವಿನ ಎಲ್ಲೂ ಬಿಟ್ಕೊಡಲ್ಲ ಸ್ಟೋರಿ. ನಾನು ಹೋಗಿ ಎಲ್ಲ ಒಂದ್ಸಲಿ ನೋಡಿ, ಚೆನ್ನಾಗಿ ಮಾಡಿದ್ದಾರೆ ಮೂವಿ. ಅಂದ್ರೆ ಅವ್ರು ಇಕ್ಕಿದ್ದು ಸ್ಟಾರ್ಟಿಂಗ್ ದಿವಸ ಎಲ್ಲ ಫುಲ್ ಹೈ ಬಜೆಟ್ ಅಲ್ಲಿ ಇಕ್ಕಿದ್ರು ಟಿಕೆಟ್ ಪ್ರೈಸಸ್. ಆ ಬಜೆಟ್ ಇಲ್ಲ ಅಂದ್ರೆ ಮಾಮೂಲಿ 100-150 ರೇಂಜ್ಗೆ ಮೂವಿ ಚೆನ್ನಾಗಿದೆ, ನೋಡ್ಬೋದು. ಸಖತ್ತಾಗಿದೆ, ಕೆಲವು ಸೀನ್ಸ್ ಅಂತೂ ಸಖತ್ತಾಗಿ ಮಾಡಿದ್ದಾರೆ, ನೋಡ್ಬೋದು ಅಂತ ಹೇಳ್ತಾ, ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಇಷ್ಟೊತ್ತು ವಿಡಿಯೋ ನೋಡಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.